ತಪ್ಪುಗಳು ಯಾವಾಗಲೂ ನಮ್ಮೊಳಗಿರುವಂಥ ಲೋಪಗಳನ್ನು ತಿದ್ಕೊಳ್ಳುವಂತೆ ಮಾಡುತ್ತೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಬೇರೆ ಯಾರೋ ಅಂದ್ಕೊಳ್ತಾರೆ ಅನ್ನೋದಕ್ಕೋಸ್ಕರ ತಪ್ಪನ್ನು ಮುಚ್ಚಿಡೋದಕ್ಕೆ ಹೋಗಬೇಡಿ. ನಾವು ಕೆಲವರ ಕೈಯಿಂದ ಮೋಸ ಆಗಿರ್ಬೋದು, ಕೆಲವರ ಕೈಯಿಂದ ಅವಮಾನ ಪಟ್ಕೊಂಡಿರ್ಬೋದು, ಕೆಲವರ ಕೈಯಿಂದ ಆಡದಿರೋ ಮಾತುಗಳನ್ನು ನಾವು ಆಡಿಸ್ಕೊಂಡಿರ್ಬೋದು. ಇವತ್ತು ನಮ್ಮ ಮನಸ್ಸಿನ ನೋವಾಗಿರ್ಬೋದು, ಬೇಜಾರಾಗಿರ್ಬೋದು, ಇವತ್ತು ನಾವು ಕೆಳಕ್ಕೆ ಬಿದ್ದಿರ್ಬೋದು. ಆದರೆ ನಾಳೆ ಅನ್ನೋ ದಿನಗಳಿದಾವಲ್ಲ, ಅದನ್ನು ನಮ್ಮನ್ನು ಎತ್ತಿ ಹಿಡಿಯುತ್ತೆ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೆ ಜೀವನದಲ್ಲಿ ತಪ್ಪು ಮಾಡಿರ್ತೀವಿ. ತಪ್ಪು ಮಾಡಿದಾಗ ಕೆಲವೊಂದು ಟೈಮ್ ನಾವು ಪಶ್ಚಾತ್ತಾಪ ಪಟ್ಕೊಂಡಿದ್ದೂ ಇರಿದೆ. ತಪ್ಪು ಮಾಡಿದಾಗ ಈಗಿನ ಇರೋ ಪರಿಸ್ಥಿತಿಗೆ ನಾವು ತಪ್ಪು ಮಾಡಲೇಬೇಕಾಗಿದೆ ಅಂತ ಅನಿಸಿರ್ಬೋದು. ನಾವು ತಪ್ಪು ಮಾಡಿದಾಗ ತಪ್ಪು ಮಾಡಲೇಬೇಕಾದಂಥ ಪರಿಸ್ಥಿತಿ ಒಳಗೆ ಇದ್ದೀನಿ, ಏನೂ ಮಾಡೋದಕ್ಕೆ ಇಲ್ಲ. ಕೆಲವೊಂದು ತಪ್ಪುಗಳು ಮಾಡೋದ್ರಿಂದ ನಮಗೆ ಒಳ್ಳೆಯದಾಗ್ಬೋದು ಅನ್ನೋದಕ್ಕೂ ಕೂಡ ತಪ್ಪು ಮಾಡಿದರೆ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡೂ ಇರ್ತೀವಿ. ಅಂದರೆ ಎಲ್ಲ ಸಿಚುವೇಶನ್ ತಪ್ಪುಗಳು ಒಂದೇ ರೀತಿಯಾಗಿರಲ್ಲ ಅಂತೇಳಿ. ನಾವು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ತಪ್ಪು ಮಾಡಿರ್ತೀವಿ. ಆ ತಪ್ಪನ್ನು ನಮ್ಮ ಆತ್ಮಸಾಕ್ಷಿಯಾಗಿ ನಾನು ತಪ್ಪು ಮಾಡಿದ್ದೀನಿ ನಿಜ ಅಂತೇಳಿ ನಾವು ಒಪ್ಕೊಂಡಾಗ ಮಾತ್ರ ಅದು ತಪ್ಪಾಗುತ್ತೆ. ನಾವು ಮಾಡಿದ್ದು ತಪ್ಪು ಅಂತ ಗೊತ್ತಿದ್ದು ತಿರ್ಗಾ ಅದು ಯಾವ ಲೆಕ್ಕ ಬಿಟ್ಬಿಡು ಅಂತೇಳಿ ಮತ್ತೆ ತಪ್ಪು ಮಾಡುತ್ತೀನಿ ಅಂತ ಹೋದರೆ ಅದು ದೊಡ್ಡ ತಪ್ಪಾಗುತ್ತೆ. ಏನಕ್ಕೆ ವಿಚಾರ ಹೇಳಬೇಕು ಅಂತಂದರೆ, ಕೆಲವರು ತಪ್ಪು ಮಾಡಿದೆ, ಯಾವುದೋ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡು ತಪ್ಪು ಮಾಡಿದೆ, ಯಾವುದೋ ಒಂದು ಬಿಸ್ನೆಸ್ ಇಟ್ಕೊಂಡು ತಪ್ಪು ಮಾಡಿದೆ, ಇಂಥವ್ರ ಜೊತೆ ಸ್ನೇಹವನ್ನು ಬೆಳೆಸಿ ತಪ್ಪು ಮಾಡಿದೆ, ಇಂಥವ್ರ ಜೊತೆ ರಿಲೇಷನ್ಶಿಪ್ನ ಬೆಳೆಸ್ಕೊಂಡು ತಪ್ಪು ಮಾಡಿದೆ. ಈ ಥರ ಕೆಲವೊಂದು ತಪ್ಪುಗಳು ಮನುಷ್ಯನ ಒಂದು ಮಾನಸಿಕವಾಗಿ ಕಾಡ್ತಾ ಇರುತ್ತೆ. ಅಂಥ ಒಂದು ಮಾನಸಿಕವಾದ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಖಂಡಿತವಾಗಿಯೂ ಸ್ನೇಹಿತರೆ, ನೀವು ಯಾವ ಕ್ಷಣ ಮಾಡಿದ್ದು ತಪ್ಪು ಅಂತ ನೀವು ಮನವರಿಕೆ ಮಾಡ್ಕೊಂಡಿರ್ತೀರೋ, ಪಶ್ಚಾತ್ತಾಪ ಪಟ್ಟಿರ್ತಾರೋ, ಅದಕ್ಕೆ ಆ ತಪ್ಪು ಅಲ್ಲಿಗೆ ಮನ್ನಾ ಆದಂತೇನೆ. ಯಾಕೆ ಅಂತಂದರೆ, ನಾಳೆ ಅಂತ ನಮ್ಮ ಜೀವನದಲ್ಲಿದೆ. ನಾಳೆಯಿಂದ ನಾನು ಯಾರಂತ ತೋರಿಸ್ತೀನಿ ಅಂತೇಳಿ ಮನಸ್ಸು ಒಂದು ನಿರ್ಧಾರ ಮಾಡ್ಕೊಳ್ಳಿ. ಇವತ್ತಿನ ತಪ್ಪಿಗೆ ನಾಳೆಗೆ ಸರಿಯಾದ ಉತ್ತರನ ಹುಡ್ಕೊಂಡು ಆ ದಾರಿಯಲ್ಲಿ ನಾವು ಹೋಗ್ತೀನಂತ ನಿರ್ಧಾರ ತಗೊಳ್ಳಿ. ಕೆಲವೊಂದು ತಪ್ಪುಗಳಿಂದ ನಮಗೆ ಗೊತ್ತಿಲ್ಲದಿರೋಂಥ ಅನುಭವ, ಪಾಠಗಳು, ಎಲ್ಲ ಗೊತ್ತಿಲ್ಲದಿರೋಂಥ ವಿಚಾರಗಳು, ಜ್ಞಾನಗಳು, ಯಾರ ಜೊತೆ ಹೇಗಿರಬೇಕು, ಯಾರ ಜೊತೆ ಹೇಗಿರಬಾರ್ದು, ಯಾರ ಜೊತೆ ಸಂಬಂಧವನ್ನು ಇಟ್ಕೊಳ್ಬೇಕು, ಯಾರ ಜೊತೆ ಸಂಬಂಧವನ್ನು ಬೆಳೆಸಬಾರ್ದು, ಯಾವ ಒಂದು ಟೈಮಲ್ಲಿ ನಾವು ಇಂಥ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೋಬೇಕು, ಮಾಡಬಾರ್ದು ಅನ್ನೋದು ತಪ್ಪುಗಳಿಂದ ನಮಗೆ ಗೊತ್ತಾಗ್ಬಿಡುತ್ತೆ. ಈ ತಪ್ಪುಗಳು ನಮ್ಮನ್ನು ಸರಿತಿದ್ದುತ್ತೆ. ತಪ್ಪೇ ಇಲ್ಲ ಅಂತಂದಮೇಲೆ ಜೀವನದಲ್ಲಿ ನಾವು ಹೋಗ್ತಾ ಇರುವಂಥ ಸರಿಯಾಗಿ ಇದೆಯಾ ಅಂತ ಹೇಳಿ ನಾವು ಅದನ್ನು ಗುರುತು ಮಾಡೋದಕ್ಕೂ ಕೂಡ ಆಗಲ್ಲ. ತಪ್ಪು ಮಾಡದೇ ಇರೋರು ಈ ಭೂಮಿ ಮೇಲೆ ಯಾರೂ ಇಲ್ಲ. ತಪ್ಪು ಮಾಡಿರ್ತಾರೆ. ಮಾಡಿದಾಗ ಮಾತ್ರ ನಾವು ಮಾಡಿದ್ದು ತಪ್ಪು, ಇದು ಸರಿಯಾದದ್ದಲ್ಲ, ಇನ್ನೊಂದು ಮಾರ್ಗವನ್ನು ಹುಡ್ಕೊಳ್ಬೇಕು, ಅದು ಸರಿಯಾದ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅಂತ ಹೇಳಿ ನಮ್ಮನ್ನು ಒಳ್ಳೆಯ ದಿಕ್ಕಿನಲ್ಲಿ ನಡೆಸೋದಕ್ಕೆ ಕೆಲವೊಂದು ತಪ್ಪುಗಳು ನಮ್ಮ ಜೀವನದಲ್ಲಿ ಎದುರಾಗ್ತಾ ಇರುತ್ತೆ. ನೀವು ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕಾಲ ಕಳೀತಿದ್ದೀರಾ? ನೀವು ಯಾಕೆ ಅದ್ರ ಬಗ್ಗೆನೇ ತಲೆಯಲ್ಲಿ ಇಟ್ಕೊಂಡು ಬೇಡದಿರುವಂಥ ವಿಚಾರಕ್ಕೆಲ್ಲ ತಲೆ ಕೊಟ್ಟು ವಿಷಯವನ್ನು ಬೇಕಾದಂಥ ಟೈಮನ್ನು ಸುಮ್ಮನೆ ವ್ಯರ್ಥ ಮಾಡ್ತಾ ಇದ್ದೀರಾ? ಎಲ್ಲದಕ್ಕೂ ಒಂದು ಸಮಯ ಬರುತ್ತೆ ಸ್ನೇಹಿತರೆ. ನೀವು ಮಾಡೋಬೇಕಾಗಿದ್ದ ಕೆಲಸವನ್ನು ಮಾಡ್ಕೊಂಡೋಗಿ, ಈ ಕ್ಷಣ ತಪ್ಪಾಯ್ತಾ ಬಿಟ್ಬಿಡಿ, ನಾಳೆಯ ದಿನ ನೋಡಿ, ನೆಕ್ಸ್ಟ್ ಟೈಮ್ ಅಂತ ಇದೆ ಅಲ್ವಾ, ಆವಾಗಿಂದ ನೀವು ಮಾಡಿದ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಸೊ ಅದು ಖಂಡಿತವಾಗ್ಲೂ ತಪ್ಪಾಗಲ್ಲ. ತಪ್ಪುಗಳು ಯಾವಾಗಲೂ ನಮ್ಮೊಳಗಿರುವಂಥ ಲೋಪಗಳನ್ನು ತಿದ್ಕೊಳ್ಳುವಂತೆ ಮಾಡುತ್ತೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಬೇರೆ ಯಾರೋ ಅಂದ್ಕೊಳ್ತಾರೆ ಅನ್ನೋದಕ್ಕೋಸ್ಕರ ತಪ್ಪನ್ನು ಮುಚ್ಚಿಡೋದಕ್ಕೆ ಹೋಗಬೇಡಿ. ಆ ತಪ್ಪನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನೋದಕ್ಕೆ ಪ್ರಯತ್ನ ಪಡಿ. ಸ್ನೇಹಿತರೆ, ಸಮಯ ಅನ್ನೋದು ಯಾವತ್ತೂ ಒಂದೇ ರೀತಿಯಾಗಿರಲ್ಲ. ಈಗಿರುವಂಥ ನಮಗೆ ಪರಿಸ್ಥಿತಿಗಳಿದೆ, ಇದೇ ಪರಿಸ್ಥಿತಿ ಹೇಗೆ ಜೀವನ ಪೂರ್ತಿ ಇರುತ್ತೆ ಅನ್ನೋದು ಕೂಡ ಸುಳ್ಳು. ಇವತ್ತು ನಾವು ಕೆಲವರ ಕೈಯಿಂದ ಮೋಸ ಆಗಿರ್ಬೋದು, ಕೆಲವರ ಕೈಯಿಂದ ಅವಮಾನ ಪಟ್ಕೊಂಡಿರ್ಬೋದು, ಕೆಲವರ ಕೈಯಿಂದ ಆಡದಿರೋ ಮಾತುಗಳನ್ನು ನಾವು ಆಡಿಸ್ಕೊಂಡಿರ್ಬೋದು. ಇವತ್ತು ನಮ್ಮ ಮನಸ್ಸಿನ ನೋವಾಗಿರ್ಬೋದು, ಬೇಜಾರಾಗಿರ್ಬೋದು, ಇವತ್ತು ನಾವು ಕೆಳಕ್ಕೆ ಬಿದ್ದಿರ್ಬೋದು. ಆದರೆ ನಾಳೆ ಅನ್ನೋ ದಿನಗಳಿದಾವಲ್ಲ, ಅದನ್ನು ನಮ್ಮನ್ನು ಎತ್ತಿ ಹಿಡಿಯುತ್ತೆ. ಆ ದಿನಗಳು ನಮ್ಮನ್ನು ಒಳ್ಳೆಯವರಾಗಿ ಸಮಾಜಕ್ಕೆ ಕಾಣಿಸುತ್ತೆ. ಆ ದಿನಗಳು ನಮ್ಮನ್ನು ಒಬ್ಬ ಗೆಲುವು ಸಾಧಿಸುವಂತಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ನಾಳೆಯ ದಿನಗಳು ನಮ್ಮಲ್ಲಿರುವಂಥ ಕಹಿ ನೆನಪುಗಳನ್ನು ದೂರ ಮಾಡುತ್ತೆ. ಸೊ ಎಲ್ಲದಕ್ಕೂ ನಮ್ಮಲ್ಲಿ ಒಂದು ತಾಳ್ಮೆ ಅನ್ನೋದು ಬೇಕು. ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಹಾಗೂ ಪ್ರಾಮಾಣಿಕತೆ ಇರುವಂಥದ್ದು, ದೊಡ್ಡವರಿಗೆ ಹಿರಿಯರಿಗೆ ಒಳ್ಳೆ ವಿಚಾರಗಳಿಗೆ ನಾವು ಗೌರವವನ್ನು ಕೊಡುವಂಥದ್ದು ಅಭ್ಯಾಸವನ್ನು, ಅಂಥ ಒಂದು ವಿಚಾರಗಳನ್ನು, ಅಂಥ ಒಂದು ಮನುಷ್ಯತ್ವವನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ನಮಗೂ ಅನ್ನೋದು ಒಂದು ಟೈಮ್ ಬರುತ್ತೆ, ನಮಗೂ ಅನ್ನೋದು ಒಂದು ದಿನ ಬರುತ್ತೆ. ಈ ಕ್ಷಣದ ನೋಡಿ ಅಯ್ಯೋ ಜೀವನ ಮುಗೀತು, ಇಲ್ಲಿಗೆ ಸ್ಟಾಪ್ ಆಯಿತಾ ಅಂತೇಳಿ ನಾವು ಕೊರಗೋದು ಬೇಕಾಗಿಲ್ಲ. ಎಲ್ರಿಗೂ ಒಂದು ಟೈಮ್ ಬರುತ್ತೆ. ಆ ಟೈಮ್ ಬರೋವರೆಗೂ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಷ್ಟೇ. ಇವತ್ತು ನೀವು ತಪ್ಪು ಮಾಡಿದ, ನೀವು ಮನವರಿಕೆ ಮಾಡ್ಕೊಂಡ್ಯಾ, ಬಿಟ್ಟಾಕ್ಬಿಡು. ನಾಳೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗೋಣ ಅಷ್ಟೇ. ಸ್ನೇಹಿತರೆ, ನೀವೇನಾದರೂ ತಪ್ಪು ಮಾಡಿದ್ದೀನಿ ಅಂತೇಳಿ ಪಶ್ಚಾತ್ತಾಪ ಪಟ್ಕೊಂಡು ಸುಮ್ಮನೆ ಮನಸ್ಸೊಳಗೆ ಇಟ್ಕೊಂಡು ಸುಮ್ಮನೆ ಬರುವಂಥ ಒಳ್ಳೆಯ
ಸಮಯವನ್ನು ಕೂಡ ವ್ಯರ್ಥ ಮಾಡಿಕೊಂಡು ಬರೀ ನೋವಿನಲ್ಲೇ ಜೀವನ ಮಾಡೋ ಹೋಗಿದ್ರೆ ಖಂಡಿತವಾಗ್ಲೂ ಈ ಹೇಳಿದಂಥ ವಿಚಾರಗಳು ನಿಮಗೆ ಮನಸ್ಸು ಸಮಾಧಾನ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಎಲ್ಲ ಸಮಯ ಒಂದೇ ರೀತಿಯಾಗಿರಲ್ಲ. ಎಲ್ಲ ಇದ್ದವ್ರ ಹತ್ರ ಏನು ಇಲ್ದಾಗೂ ಕೂಡ ಮಾಡುತ್ತೆ, ಏನೂ ಇಲ್ಲದವನ ಹತ್ರ ಎಲ್ಲ ಕೊಟ್ಟು ಕೂಡ ನೋಡುತ್ತೆ ಸಮಯ. ಅದನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು, ಹೇಗೆ ಬದುಕಬೇಕು ಅನ್ನೋದು ನಮ್ಮ ಆಲೋಚನೆಗೆ ಡಿಪೆಂಡ್ ಆಗಿರುತ್ತೆ. ಸ್ನೇಹಿತರೆ, ನಿಮಗೆ ಇದರಲ್ಲಿ ಹೇಳಿದಂಥ ವಿಚಾರ ಸಂಬಂಧಪಟ್ಟಾಗೆ ನಿಮಗೇನಾರ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಫ್ರೆಂಡ್ಸ್. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.